ಏನಾಯ್ತಮ್ಮ? ಏನಿಲ್ಲ ಪೂರ್ಣಿ, ಯಾವುದೋ ಯೋಚನೆಯಲ್ಲಿ ಬಿಸಿ ಪಾತ್ರೆ ಮುಟ್ಬಿಟ್ರೆ. ಯಾಕಮ್ಮ? ಏನಂತ ಯೋಚನೆ? ಇವತ್ತು ಆಫೀಸ್ನಲ್ಲಿ ಏನಾದರೂ? ಇಲ್ಲ, ಹಾಗೇನಿಲ್ಲ. ನಿಜ ಹೇಳಿ ಅಮ್ಮ, ನೀವು ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಹಾಗೇನಿಲ್ಲ ಅನ್ನಲ್ಲ ಪೂರ್ಣಿ. ನಿಮ್ಮ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆ ನೀವೇನೋ ನೋವಲ್ಲಿದ್ದೀರಾ ಅಂತ. ನಿಜ ಹೇಳಿ ಅಮ್ಮ. ನೀವೀಗ ಹೇಳ್ತಿರೋ ಇಲ್ವೋ? ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಯಾಕೆ ಹಾಗೆಲ್ಲ ಆಣೆ ಹಾಕ್ತೀಯ ಪೂರ್ಣಿ? ನೀವು ಹೇಳಿ ಮತ್ತೆ. ಅದು ಇವತ್ತು ಆಫೀಸ್ನಲ್ಲಿ ಬಗ್ಗೆ ಮಾತಾಡ್ತೀಯಾ? ಕೈ ಮುಗಿತೀನಿ, ದಯವಿಟ್ಟು ನೀವಿಬ್ರು ಸುಮ್ಮನಿರಿ. ಏನು ಹೇಳ್ತಿದ್ದೀರಾ ಅಮ್ಮ? ನಮ್ಮಪ್ಪಿ ಈ ಮಟ್ಟಕ್ಕೆ ಹೇಳಿದ್ಬಿಟ್ನ? ಏನು ಅನ್ಕೊಂಡಿದ್ದಾನ ಅವನು? ನೀವು ಸುಮ್ಮನೆ ಇರ್ತೀರಂತ ಅವ್ನು ಆಡಿದ ಆಟ ಆಗೋಗಿದೆ. ಹೋಗ್ಲಿ ಬಿಡು ಪೂರ್ಣಿ. ಇಲ್ಲ ಅಮ್ಮ, ಈ ವಿಷಯ ಇಲ್ಲಿಗೆ ಬಿಡಲ್ಲ. ಬೆಳಗ್ಗೆ ನೀವೇ ಹೇಳಿದ್ರಲ್ಲ ಎಲ್ಲರೂ ನಿಮ್ಮ ಮಕ್ಕಳು ಅಂತ. ಮಕ್ಕಳು ತಪ್ಪು ಮಾಡಿದಾಗ ಹೇಳಬೇಕಾಗತ್ತೆ. ನಾನು ಎಲ್ಲ ಸರಿ ಹೋಗ್ತಿದೆ ಅಂದ್ಕೊಂಡ್ರೆ ಇಲ್ಲಿ ಬೇರೆ ಏನೋ ನಡೀತಿದೆ. ಇರಿ, ಅವನ ಹತ್ರ ನಾನೇ ಮಾತಾಡ್ತೀನಿ. ಪೂರ್ಣಿ, ನನ್ನ ಮಾತು ಕೇಳು ಪೂರ್ಣಿ. ಇದರಲ್ಲಿ ನನ್ನ ಮಗಂದು ತಪ್ಪಿದೆ. ಇಬ್ರಿಗೂ ಆಗಲ್ಲ ಅಂತ ಗೊತ್ತಿದ್ರು ಅಲ್ಲಿ ಕೆಲ್ಸಕ್ಕೆ ಸೇರ್ದ. ಇನ್ನು ನನ್ನ ಮಗಳು ಸುಳ್ಳು ಹೇಳಿ ದುಡ್ಡು ತಗೊಂಡು ಹೋದ್ಲು. ಅದು ತಪ್ಪಲ್ವಾ? ಸಮಾಧಾನ ಮಾಡ್ಕೊಳ್ಳಿ ಅಮ್ಮ. ಆದರೂ ಅಭಿ. ಪೂರ್ಣಿ, ಊಟ ರೆಡಿನಾ? ಹಾ ರೀ. ಮಾವ ಇದ್ದಿದ್ರೆ ಈಗಲೇ ಆಫೀಸ್ನಲ್ಲಿ ನಡೆದಿದ್ದ ವಿಷಯ ಮಾತಾಡಿ ಅಭಿಗೆ ಬುದ್ಧಿ ಹೇಳ್ಬೋದಿತ್ತು. ಈಗ ಊಟ ಮಾಡ್ತಿರುವಾಗ ಈ ವಿಷಯ ಹೇಳಿ ಮತ್ತೆ ಗಲಾಟೆ ಆಗೋ ಹಾಗೆ ಮಾಡೋದು ಬೇಡ. ಅಮ್ಮ ಬನ್ನಿ, ನೀವು ಕೂತ್ಕೊಳ್ಳಿ. ಬೇಡ ಪೂರ್ಣಿ, ನಾನು ಆಮೇಲೆ ಮಾಡ್ತೀನಿ. ಓಹೋ, ಮಾವ ಇನ್ನೂ ಬಂದಿಲ್ವಲ್ಲ, ಅವ್ರನ್ನ ಬಿಟ್ಟು ನೀವೆಲ್ಲ ಊಟ ಮಾಡ್ತೀರಾ? ಸ್ವಲ್ಪ ಹಾಕಿ, ಇನ್ನು ಸ್ವಲ್ಪ ಹಾಕಿ. ಥ್ಯಾಂಕ್ಸ್. ಬಡಿಸಿದ್ದಕ್ಕೆಲ್ಲ ಥ್ಯಾಂಕ್ಸ್ ಯಾಕಪ್ಪ? ಇದು ನನ್ನ ಕೆಲಸ, ಖುಷಿಯಿಂದ ಮಾಡ್ತೀನಿ. ಥ್ಯಾಂಕ್ಸ್ ಹೇಳಿದ್ದು ಅದಕ್ಕಲ್ಲ, ಪೂರ್ಣಿಗೆ ಔಷಧಿ ಕೊಡ್ಸೋದಕ್ಕೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್. ಅವಳು ಎಲ್ಲ ಹೋಪ್ಸ್ ಕಳ್ಕೊಂಡಿದ್ಲು, ಆದರೆ ಈಗ ಅವಳ ಮುಖದಲ್ಲಿ ಖುಷಿ ಎದ್ದು ಕಾಣ್ತಾ ಇದೆ. ಪೂರ್ಣಿ ನನ್ನ ಮಗಳಿದ್ದ ಹಾಗೆ. ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡಿದ್ದೀನಿ. ಅದರಿಂದ ಒಳ್ಳೇದಾದರೆ ನನಗಷ್ಟೇ ಸಾಕಪ್ಪ. ಇದೊಂದು ಬಾಕಿ ಇತ್ತು. ಅಲ್ಲ ಬ್ರೋ, ನೀನು ಇಷ್ಟೆಲ್ಲ ಎಜುಕೇಟೆಡ್ ಆಗಿ ಇದನ್ನೆಲ್ಲ ನಂಬ್ತೀಯ? ಅದು ಯಾರೋ ಮೆಡಿಸಿನ್ ಕೊಟ್ಟರು ಅಂತ ಇವ್ರನ್ನ ತಲೆ ಮೇಲೆ ಹೊತ್ಕೊಂಡು ಕೂತಿದ್ಯಲ್ಲ. ಅಲ್ಲ, ಮುಂದೆ ಅತ್ತಿಗೆಗೇನಾದರೂ. ಅಭಿ, ನನಗೇನೂ ಆಗಲ್ಲ. ಮೊದಲನೇದಾಗಿ ನಾವು ತಗೊಳ್ಳೋ ಔಷಧಿ ಮೇಲೆ ನಂಬಿಕೆ ಇರಬೇಕು. ಅದನ್ನು ಕೊಡೋರ ಮೇಲೂ ನಂಬಿಕೆ ಇರಬೇಕು. ಆ ನಂಬಿಕೆ ನನಗಿದೆ. ಅಲ್ಲ ಅದಕ್ಕೆ ಅಭಿ, ಪೂರ್ಣಿ, ಅವಿ ಇವನ್ ಮಾತಾಡೋ ರೀತಿ ಸರಿ ಇಲ್ಲದೆ ಇರ್ಬೋದು, ಆದ್ರೆ ಇವನ್ ಮಾತಲ್ಲಿ ಅರ್ಥ ಇದೆಯಲ್ಲ. ಯಾರ್ಯಾರೋ ಔಷಧಿ ಕೊಟ್ರು ಅಂತ ತಗೊಂಡ್ಬಿಡೋದು ಸರಿನಾ? ನೀನ್ ಇದನ್ನೆಲ್ಲ ನಂಬ್ತೀಯಾ? ನಾವು ಬೇರೆ ಎಲ್ಲ ಪ್ರಯತ್ನ ಮಾಡಿದೀವಲ್ವಾ. ಡಾಕ್ಟ್ರ್ ಹತ್ರ ಹೋಗಿ ಬಂದು ಅವ್ರು ಆಗಲ್ಲ ಅಂದಿದ್ದಕ್ಕೆ ನಾವು ಈ ದಾರಿಗೆ ಹೋಗ್ತಿರೋದು. ಪೂರ್ಣಿಗೆ ಆ ಮೆಡಿಸಿನ್ ಬಗ್ಗೆ ನಂಬಿಕೆ ಇದೆ. ಅದನ್ನು ತೊಗೊಳ್ತಿದ್ದ ಹಾಗೆ ಅವಳ ಮನಸ್ಸಲ್ಲಿ ಪಾಸಿಟಿವ್ ವೈಬ್ ಶುರು ಆಗಿದೆ. ನನಗೂ ಅಷ್ಟೇ.
ಇದೊಂದು ಪ್ರಯತ್ನ ಅಂದ್ಕೊಳ್ಳೋಣ ಬಿಡಿ. ಒಳ್ಳೇದಾಗುತ್ತಂದರೆ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಚಿಕ್ಕಮ್ಮ ಇವ್ರಿಗೆಲ್ಲ ಬುದ್ಧಿ ಇಲ್ಲ. ಅದು ಯಾಕೆ ಇವ್ರನ್ನ ಅಷ್ಟೊಂದು ನಂಬ್ತಾರೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಆದರೆ ಒಂದಲ್ಲ ಒಂದಿನ ಚೆನ್ನಾಗಿ ಪಾಠ ಕಲಿತಾರೆ. ಅವಿ ಹೇಳಿದ್ದು ಅರ್ಥ ಆಯ್ತಲ್ವಾ? ಸುಮ್ಮನಿರು, ನಂಬಿಕೆ ಮುಖ್ಯ ಎಲ್ಲದಕ್ಕೂ. ಈ ಅವಿನ ಬಿಟ್ಟರೆ ನನಗೆ ಉಲ್ಟಾ ಹೊಡಿತಾನೆ. ಇಷ್ಟು ವರ್ಷದಿಂದ ಇವರಪ್ಪನ ವಿರುದ್ಧ ಇವನ್ನ ಎತ್ತು ಕಟ್ಟಿದ್ದೇ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗೋಕೆ ನಾನು ಬಿಡಬಾರ್ದು. ಅವನನ್ನ ಮತ್ತೆ ನನ್ನ ಕಡೆ ತಿರುಗಿಸ್ಲೇಬೇಕು. ಗುಡ್ ನೈಟ್ ಆಲ್. ಪುಣ್ಯ, ನಾನು ಹೋಗಿರ್ತೀನಿ, ನೀನು ನಿಧಾನಕ್ಕೆ ಊಟ ಮಾಡಿ. ನನಗೆ ಗೊತ್ತು ಪಾಪು ಇವತ್ತು ಊಟ ಮಾಡಿರಲ್ಲ ಅಂತ. ನಿನಗೆ ನೋವು ಕೊಟ್ಬಿಟ್ಟೆ ಪಾಪು, ನನಗೆ ಕ್ಷಮಿಸು. ಇವಳು ಖಂಡಿತವಾಗಲೂ ಮನುಷ್ಯಳೇ ಅಲ್ಲ. ತನ್ನಿಂದ ಇಷ್ಟೆಲ್ಲ ಆಗಿದೆ ಅನ್ನೋ ಸಣ್ಣ ಪಶ್ಚಾತ್ತಾಪನೂ ಇಲ್ವಲ್ಲ. ಗರ್ಭಿಣಿ ಅಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಸಿಗದ್ ತೋರಣ ಕಟ್ತಿದ್ದೆ. ಈ ಟೈಮಲ್ಲಿ ಫೋನ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿರಲಿಲ್ವಾ ನಾನು? ಏನ್ ತಾತ ನಿಂದು? ನನಗೇನು ಮಾಡಕ್ಕೆ ಬಿಡಲ್ಲ ಅಂತೀಯಲ್ಲ. ಫೋನ್ ನೋಡಬಾರ್ದು, ಟಿವಿ ನೋಡಬಾರ್ದು, ಹಾಳು ಮೂಳು ತಿನ್ಬಾರ್ದು, ಸನ್ಯಾಸಿ ಆಗ್ಬಿಡ್ತೀನಿ ನಾನು. ಏಯ್, ಸನ್ಯಾಸ ಏನೋ ಪದಕ್ಕೆ ಯಾಕೆ ಅವಮಾನ ಮಾಡ್ತೀಯ? ನೀನು ಕೂತ್ಕೊಂಡು ಪುಸ್ತಕ ಓದು ಅಂತ ಹೇಳಿದ್ನಲ್ಲ, ಓದಿದ್ಯಾ? ಎಲ್ಲಿ? ಇವತ್ತೆಲ್ಲ ಗಲಾಟೆನ ಆಯ್ತಲ್ಲ ಮನೇಲಿ, ಟೈಮ್ ಆಗ್ಲಿಲ್ಲ. ಗಲಾಟೆ ಆಗಿದ್ದೆಲ್ಲ ನಿನ್ನಿಂದ. ಸದ್ಯ ಅಷ್ಟಾದರೂ ಗೊತ್ತಿದೆಯಲ್ಲ. ಇನ್ನೊಂದ್ಸಲ ಏನಾದ್ರು ಇದೇ ಥರ ಕೆಲಸ ಮಾಡಿದ್ರೆ ಗರ್ಭಿಣಿ ಅನ್ನೋದನ್ನು ಮರೆತು ಒದ್ದು ಆಚೆಗೆ ಹಾಕಬೇಕಾಗತ್ತೆ. ಏನ್ ತಾತ ನಿಂದು? ಸಮರ್ಥ್ ಸಮರ್ಥ್, ದುಡ್ಡು ಹೊಂದ್ಸದ್ಯಾ? ಅವ್ರಿಗೆ ವಾಪಸ್ ಕೊಟ್ಬಿಟ್ಟಿಯಾ? ಏನಾಯ್ತು? ತಾತ, ನಾ ಬೆಳಿಗ್ಗೆನ ಅಮ್ಮಂಗೆ ಹೇಳಿಲ್ವಾ? ಅವಳು ಅರೇಂಜ್ ಮಾಡಿರ್ತಾಳೆ ಬಿಡು. ಅಮ್ಮ ಯಾವತ್ತಾರು ನಮ್ಮನ್ ಬಿಟ್ಕೊಡ್ತಾಳ? ಸಾಕು ಸಾಕು. ಆ ಯಮ್ಮನ ಹೆಸರು ಇನ್ಮೇಲೆ ನಮ್ಮ ಮನೇಲಿ ಯಾರ ಬಾಯ್ಲು ಬರಬಾರ್ದು. ಏ ಸಮರ್ಥ್, ಯಾರ ಬಗ್ಗೆ ಮಾತಾಡ್ತಿದ್ದೀಯ ನೀನು? ಇನ್ಯಾರು? ನಿಮ್ಮ ಸೊಸೆ ಬಗ್ಗೆ. ಇಲ್ಲಿ ತೊಟ್ಲು ತೂಗೋದು, ಆಮೇಲೆ ಗೊತ್ತಿಲ್ದಿರೋ ಹಾಗೆ ಮಗುನ್ ಜೂಟೋದು. ಅವಳು ಏನು ಮಾಡಿದ್ಲು ಅಂತ ಹೀಗೆಲ್ಲ ಹೇಳ್ತಿದೀಯೋ? ನನ್ನ ಏನು ಕೇಳ್ಬಿಡಿ. ಈಗ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಅವಳನ್ನ ನಮ್ಮ ಅಲ್ಲ ಅಂತ. ನಿಜ ಹೇಳಿ ತಾತ, ನನ್ನ ಅವಳೇ ಹೆತ್ತಿದ್ದ ಅಥವಾ ಬೀದಿಲಾರ ಬಿಸಾಕಿನ ಮಗು ಅಂತ ತಂದು ಸಾಕಿದ್ದ? ನಾಲ್ಗೆ ಇದೆ ಅಂತ ಏನೇನೋ ಮಾತಾಡಬೇಡ. ನಿನಗಾಗಿ ಓದ್ತಾಡೋ ಜೀವ ಕಣೋದು. ಹೌದೌದು, ನೋಡಿದ್ನಲ್ಲ ಒದ್ದಾಡಿದ್ನ. ಆ ಶ್ರೀಮಂತ ಮಗುಗೋಸ್ಕರ ನಿಮ್ಮ ಸೊಸೆ ಜೀವ ತುಂಬಾ ಚೆನ್ನಾಗಿ ಒದ್ದಾಡ್ತಾ ಇತ್ತು. ತುಳಸಿಯವರೇ, ಏನಾಯ್ತು? ಏನಿಲ್ಲ ಮಾಧವರೇ, ಯಾಕೋ ಮಕ್ಕಳು ನೆನಪಾದ್ರು. ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಾಳೆನೇ ಹೋಗಿ ನೋಡ್ಕೊಂಡು ಬರೋಣ. ಇಲ್ಲ, ಈಗಲೇ ಹೋಗ್ಬೇಕಂದ್ರೆ ಹೇಳಿ ಹೋಗಿ ಬರೋಣ. ಪರವಾಗಿಲ್ಲ ಮಾಧವರೇ. ನಿಮ್ಮ ಮನಸ್ಸಿಗೇನೋ ನೋವಾಗಿದೆ ಅನ್ನಿಸ್ತಿದೆ ನನಗೆ. ನಿಜ ಹೇಳಿ, ಮಕ್ಕಳನ್ನ ನೋಡಬೇಕು ಅಂತ ಮಾತ್ರ ಆಗ್ತಿರೋ ಬೇಸರನ ಇದು? ಅದು ಇಲ್ಲ ಮಗ, ಕಾರಣ ಬೇರೆನೇ ಇದೆ. ಪೂರ್ಣಿ,
ದಯವಿಟ್ಟು ಸುಮ್ಮನಿರು. ಅಮ್ಮ, ಇದನ್ನು ಹೀಗೆ ಬಿಟ್ಟರೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ನೀವು ಸುಮ್ಮನೆ ಇರಿ. ಏನು ನಡೀತಿದೆ ಅಂತ ಮಾವನ್ ಗೊತ್ತಿರಬೇಕು. ಏನು ಹೇಳ್ತಿದ್ಯಾ ಪೂರ್ಣಿ? ಯಾವ ವಿಷಯ? ಮಾವ, ಆಫೀಸ್ನಲ್ಲಿ ಸರ್ ತಗೊಳ್ಳಿ ನಿಮ್ಮ ದುಡ್ಡು. 1 ಲಕ್ಷ ಇದೆ, ನೆನೆಸ್ಕೊಳ್ಳಿ. ಪರವಾಗಿಲ್ವೇ? ಕದ್ದು ಓಡ್ ಹೋಗ್ತಿದ್ರಿ ಅನ್ಕೊಂಡೆ. ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಬುದ್ಧಿ ಕಲಿಸಿದ್ರೆ ನೀನು ಯಾಕೆ ಇಂಥ ಕೆಲಸ ಮಾಡ್ತಿದ್ದೆ? ನಾ ಹೇಳಿದ್ ಸರಿ ತಾನೆ. ಅಮ್ಮನೇ ದಾರಿ ತಪ್ಪಿರುವಾಗ ಮಕ್ಕಳು ಹೇಗೆ ಸರಿ ಇರ್ತಾರೆ? ಏನು ಹೇಳ್ತಿದ್ಯಾ ಪೂರ್ಣಿ? ನಮ್ಮ ಅಭಿ ಹಾಗೆ ಮಾಡಿದ್ನ ಅಂದರೆ ಇವ್ರನ್ನ ಆಫೀಸಿಗೆ ಕರೆಸಿ ಊಟ ತರಿಸ್ಕೊಂಡಿದ್ದೆಲ್ಲ ಬೇಕು ಅಂತಲೇ ಮಾಡಿದ್ನ? ಈ ಮಟ್ಟಕ್ಕೆ ಇಳಿತಾನೆ ಅಂತ ಅನ್ಕೊಂಡಿರಲಿಲ್ಲ. ಇವನನ್ನು ಸುಮ್ಮನೆ ಬಿಟ್ಟರೆ ಏನು ಮಾಡ್ತಾನೋ? ಅಭಿ ಅಭಿ ಮಧುವರೇ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ವಿಷಯ ಇಲ್ಲಿಗೆ ಬಿಟ್ಬಿಡಿ. ತುಳಸಿಯವರೇ, ಇವನ್ನ ಈಗಲೇ ತಡಿಲಿಲ್ಲ ಅಂದರೆ ಮುಂದೆ ಅವನು ಆಡಿದ ಆಟ ಆಗ್ಬಿಡುತ್ತೆ. ನೀವು ಸುಮ್ಮನೆ ಇರಿ. ಅಭಿ ಅಭಿ ಬಾಬಾ, ಏನಾಯ್ತು? ಯಾಕಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ನೀವು ಹೀಗೆಲ್ಲ ಯಾವತ್ತೂ ಪೇಷನ್ಸ್ ಕಳ್ಕೊಳ್ಳಲ್ವಲ್ಲ? ನಾನು ಪೇಷನ್ಸಿಂದ ಇರೋದಕ್ಕೆ ನನ್ನ ಮಗ ಬಿಡ್ಬೇಕಲ್ಲ ಶಾರ್ವರಿ. ಅವ್ನು ಎಂಥ ಕೆಲಸ ಮಾಡಿದಾನೆ ಗೊತ್ತಾ? ಅಭಿ, ನೀನ್ ಮಾಡಿದ ಸರಿನಾ? ಸಮರ್ಥ ವಿಷಯದಲ್ಲಿ ಯಾಕೆ ಹಾಗೆ ಮಾಡಿದೆ? ಪರವಾಗಿಲ್ಲ, ಆಗ್ಲೇ ನಿಮ್ಮ ಹೆಂಡತಿ ನಿಮ್ಮ ಕಿವಿ ಊದಿದ್ದಾರೆ ಅನ್ಸುತ್ತೆ. ಯಾವತ್ತೂ ಇಲ್ದಿರೋ ನೀವು ಹುಲಿ ಥರ ಆಡ್ದಾಗ್ಲೇ ಅನ್ಕೊಂಡೆ ಇದೇ ಥರ ಆಗಿರುತ್ತೆ ಅಂತ. ಆದ್ರೂ ಪರವಾಗಿಲ್ಲ, ಇಷ್ಟು ಬೇಗ ಅಪ್ಪ ಮಗನ ಮಧ್ಯೆನೇ ತಂದಿಡ್ತಿದ್ದೀರಲ್ಲ, ಗ್ರೇಟ್ ಬಿಡಿ. ಅಭಿ, ಈಗ ವಿಷಯ ಮರೆಸ್ಬೇಡ. ನಾನು ಕೇಳಿದಕ್ಕೆ ಉತ್ತರ ಕೊಡು. ನೀನ್ ಸಮರ್ಥ ಹತ್ರ ಯಾಕೆ ಹಾಗೆ ನಡ್ಕೊಂಡೆ? ಅವನ ಅರ್ಹತೆಗೆ ಸೂಕ್ತ ಅಲ್ದಿರೋ ಕೆಲಸ ಕೊಟ್ಟು ಸಾಲದಕ್ಕೆ ಇವರದನ್ನ ನೋಡ್ಲಿ ಅಂತ ಇವರನ್ನ ಆಫೀಸಿಗೆ ಕರೆಸ್ಕೊಂಡು ಇವರೆದರಲ್ಲೇ ಅವನಿಗೆ ಅವಮಾನ ಮಾಡಿ ಇಂಥ ಕೆಟ್ಟ ಮನಸ್ಸು ಹೇಗೋ ಬಂತು ನಿನಗೆ? ನಂದು ಕೆಟ್ಟ ಮನ್ಸು, ಆದ್ರೆ ಆಸ್ತಿ ನೋಡ್ಕೊಂಡು ನಿಮ್ ಹಿಂದೆ ಬಂದಿರೋ ಈ ಅಮ್ಮಂದು ಬಂಗಾರದಂತ ಮನ್ಸು. ಇನ್ನು ಇದೇ ಸಂದರ್ಭ ನೋಡ್ಕೊಂಡು ಲೂಟಿ ಮಾಡಕ್ ಬಂದಿರೋ ಇವ್ರ ಮಕ್ಕಳದು ಪುರಂಜಿ ಅಂತ ಮನ್ಸು. ಸರಿನಾ? ಅಭಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಕೇಳಿದಕ್ಕೆ ಉತ್ತರ ಕೊಡು. ಸಮರ್ಥಗೆ ಯಾಕೆ ಹಾಗೆ ಮಾಡಿದೆ? ಯಾರಿಗೇನ್ ಮಾಡ್ಬೇಕಿತ್ತೋ ಅದನ್ನೇ ಮಾಡಿದೀನಿ. ಅಲ್ಲ, ಹೋಗಿ ಹೋಗಿ ಇವ್ರ ಮಾತು ಕೇಳ್ಕೊಂಡು ನನಗ್ ಬೈಯಕ್ ಬಂದಿದ್ದೀರಲ್ಲ, ನಿಮಗೇನ್ ಹೇಳಿ? ಅಭಿ, ಹದ್ದು ಮೀರ್ತಾ ಇದೆಯಾ? ನಿಮಗ್ ಹೇಳಿ ಏನ್ ಪ್ರಯೋಜನ? ಏನ್ರಿ, 2 ಮಕ್ಕಳ ತಾಯಿಯಾಗಿ ಗಂಡ ಸತ್ತಿರೋ ನಿಮಗೂ ಬುದ್ಧಿ ಇಲ್ಲ. ಅಭಿ, ನೀವ್ ಯಾಕೆ ಕೂಗಾಡ್ತಾ ಇದ್ದೀರಾ? ನಾನು ಮಾತಾಡ್ತಿರೋದು ಈ ಅಮ್ಮನ ಹತ್ರ. ಏನ್ರಿ, ಈ ವಯಸ್ಸಲ್ಲಿ ನಮ್ಮಪ್ಪಂಗ್ ಮೋಡಿ ಮಾಡಿ ಕದ್ದು ಮದುವೆ ಆಗಿದ್ದು ಅಲ್ದೆ ನಮ್ಮನ್ನೇ ಹೊಡಿಯಕ್ ನೋಡ್ತಿದ್ದೀರಲ್ಲ. ನಿಮ್ ಬಗ್ಗೆ
ಅದಕ್ಕೆ ನಿಮಗೆ ಅಸಹ್ಯ ಅನ್ಸಲ್ವಾ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ದೀಯ? ನಿಜ ತಾತ, ಶ್ರೀಮಂತ ಮಗ ಬಂದು ಈ ಬಡಪಾಯಿ ಮಗನ ಮುಂದೆ ನಿಂತ್ಕೊಂಡ್ರೆ ನಮ್ಮಮ್ಮ ಅವನ್ನ ಆಯ್ಕೆ ಮಾಡ್ಕೊಂಡ್ಲು. ಅಭಿ ನಮ್ಮಪ್ಪ ಅಮ್ಮನ ಬಗ್ಗೆ ಕೆಡ್ದಾಗ ಮಾತಾಡ್ದ ಅಂತ ಅಂದ್ಮೇಲೆ ಕೈ ಎತ್ತಿದ್ರೆ ಇಷ್ಟೊಂದು ನೋವಾಗ್ತಾ ಇರೋದು ಸಮರ್ಥ. ಸಮಾಧಾನ ಮಾಡ್ಕೊಳ್ಳು, ಸಮಾಧಾನ ಮಾಡ್ಕೊ. ಯಾವುದೇ ವಿಷಯ ಆದರೂ ದುಡುಕಿ ಹೀಗೇನೆ ಅಂತ ನಿರ್ಧಾರ ತಗೊಳ್ಳೋದು ತಪ್ಪಾಗುತ್ತೆ. ನಿಮ್ಮಮ್ಮ ಹಾಗೆ ಮಾಡೋದಕ್ಕೆ ಅವಳದೇ ಆದ ಒಂದು ಕಾರಣ ಇತ್ತೋ ಏನೋ. ಏನ್ ಕಾರಣ ತಾತ? ಕಾರಣ ಏನೇ ಇದ್ದಿರ್ಬೋದು, ಆದ್ರೆ ಹೆತ್ತು ಮಗನ ಪರವಾಗಿ ನಿಲ್ಲೋದಕ್ಕೂ ಆಗದಿರೋಂಥ ಕಾರಣ ಏನಿರಲ್ಲ. ನೀವೇನು ಹೇಳಿದ್ರು ನಮ್ಮಮ್ಮ ನನ್ನನ್ನ ಬಿಟ್ಟು ಹೋದ ತಾತ. ಇವ್ರ ಬಗ್ಗೆ ಇನ್ನೊಂದು ಮಾತು ಕೆಟ್ಟದಾಗ ಏನು ಹೊಡಿತೀರಾ ನೋಡಿ? ನಿಮ್ಮಿಂದಾಗಿ ನಮ್ಮ ಅಪ್ಪ ಅನ್ಸ್ಕೊಂಡ್ರು ನನ್ನ ಮೇಲೆ ಕೈ ಎತ್ತಾಗ್ತಿದೆ. ಇವಾಗ ಖುಷಿ ಅಲ್ವಾ ನಿಮ್ಗೆ? ಏನ್ ಅನ್ಕೊಂಡಿದ್ದೀರ? ಅವ್ರು ಸುಮ್ಮನಿರ್ತಾರೆ, ನಾನು ಸುಮ್ಮನಿರ್ತೀನಿ ಅಂದ್ರೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ? ಸುಮ್ಮನಿರೋದು ನಮ್ಮ ದೌರ್ಬಲ್ಯ ಅನ್ಕೊಂಡ್ರೆ ನಾವು ಮಾತಾಡಬೇಕಾಗತ್ತೆ. ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ನೀನು ಇಲ್ಲೆಲ್ಲೂ ನಿಂತಿರಲ್ಲ, ನೆನ್ಪಿರ್ಲಿ. ಬಾ, ಹೊಸ ಹೆಂಡತಿ ಮುಂದೆ ಪೌರುಷ ನೋಡಪ್ಪ, ಹೊಡಿರಪ್ಪ ಚಪ್ಪಾಳೆ. ನೋಡು, ನೀನು ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡೋದೇನು ಹೊಸದಲ್ಲ. ಒಂದು ವಿಷಯದಲ್ಲಿ ನಂದು ತಪ್ಪಿತ್ತು, ಅದಕ್ಕೆ ಸಹಿಸ್ಕೊಂಡಿದ್ದೆ. ಹಾಗಂತ ನಿನಗೆ ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡೋಷ್ಟು ಸಲಿಗೆ ಅಧಿಕಾರ ಕೊಟ್ಟಿದ್ದೀನಿ ಅಂತ ಅಂದ್ಕೋಬೇಡ.
ನಿಮ್ಮಪ್ಪ ನಾನು. ಮಗ ಕೆಟ್ಟದಾಗ ಮಾತಾಡಿದಾಗ 4 ಬಿಗದು ಬುದ್ಧಿ ಹೇಳಬೇಕಾಗತ್ತೆ. ಓ, ಮಗ ಅನ್ನೋದು ನೆನ್ಪಿದ್ಯಾ? ಹೊಸ ಹೆಂಡತಿಯಿಂದ ಸುತ್ತುತ್ತಾ ನಾವೆಲ್ಲ ನೆನ್ಪೇ ಇಲ್ವೇನೋ ಅನ್ಕೊಂಡಿದ್ದೆ. ನೆನ್ಪಿಟ್ಕೊಳ್ಳುವಂಥ ಮಹಾನ್ ಕೆಲಸ ನೀನೇನು ಮಾಡಿಲ್ಲ. ಹಾಗಂತ ಅಪ್ಪ ಆಗಿರೋದಕ್ಕಾದ್ರೂ ನೆನ್ಪಿಟ್ಕೋಬೇಕಲ್ಲ. ನಾನ್ಸೆನ್ಸ್ ಮಾತಾಡೋದು ಬಿಟ್ಟು ನಿನ್ನ ರೂಮಿಗೆ ನಡಿ. ನಾನು ಯಾಕೆ ಹೋಗ್ಲಿ? ನೀವು ಹೇಳ್ದಾಗ ಹೋಗೋದಕ್ಕೆ ಬರೋದಕ್ಕೆ ನಾನು ಆಳಲ್ಲ, ಈ ಮನೆ ಮಗ. ಹೋಗ್ಲೇಬೇಕು ಅಂತಿದ್ರೆ ಆಸ್ತಿ ಆಸೆಗೆ ಈ ಮನೆಗೆ ಬಂದಿರೋ ಯಮ್ಮನೆ ಹೋಗ್ಲಿ.